ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಈ ದಿನವೂ ಸಹ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಬಾಬಾರವರ ವರದಾನವಿದೆ, ಪರಿಸ್ಥಿತಿಗಳನ್ನು ಶಿಕ್ಷಕ ಎಂದು ತಿಳಿದು ಅದರಿಂದ ಪಾಠ ಕಲಿಯುವಂತಹ ಅನುಭವಿ ಮೂರ್ತಿ ಭವ. ಅನುಭವಿ ಮೂರ್ತಿ ಭವ ಎನ್ನುವ ವರದಾನ ಕೊಟ್ಟಿದ್ದಾರೆ. ಅಂದರೆ ನಮಗೆ ಅನುಭವ ಆಗಬೇಕು, ಅನುಭಾವಿಗಳಾಗಬೇಕು ಅಂದರೆ ನಾವು ಬಹಳಷ್ಟು ಪಾಠವನ್ನು ಕಲಿತಿರಬೇಕಾಗತ್ತೆ, ವಿದ್ಯೆಯನ್ನು ಕಲಿತಿರಬೇಕಾಗತ್ತೆ, ಬುದ್ಧಿವಂತರಾಗಿರಬೇಕಾಗತ್ತೆ. ವಿದ್ಯೆ ಬುದ್ಧಿ ಪಾಠವನ್ನು ಕಲಿಬೇಕು ಅಂತಂದರೆ ಬರೀ ಪಠ್ಯಪುಸ್ತಕದ ವಿದ್ಯೆಯನ್ನು ಕಲಿತರೆ ಸಾಕಾಗೋದಿಲ್ಲ, ಅಥವಾ ಬರೀ ಆಧ್ಯಾತ್ಮಿಕ ಅಧ್ಯಯನದಿಂದ ಸಂಪನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸ್ವಾನುಭಾವ ಬಹಳ ಮುಖ್ಯ ಆಗ್ತದೆ. ಸ್ವಾನುಭಾವ ಅಂದರೆ ಸ್ವತಃ ನಾನು ನನ್ನ ಜೀವನದಲ್ಲಿ ಒಂದಷ್ಟು ಅನುಭವವನ್ನು ಪಡೆದುಕೊಂಡಿರುವ ಅನುಭವ ನನಗಿರಬೇಕು. ಆಗ ಆ ಅನುಭವದ ಆಧಾರದ ಮೇಲೆ ಪ್ರತಿಯೊಂದು ವಿದ್ಯೆಯನ್ನು ನಾವು ಕಲಿಯುವಾಗ ಆ ದೃಷ್ಟಿ ನಮಗಿದ್ರೆ ಅದು ಇನ್ನೂ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತದೆ. ಮತ್ತು ನಾವು ಪಠ್ಯಪುಸ್ತಕದಿಂದ ಕಲಿತಿರುವ ವಿದ್ಯೆ ಅಥವಾ ಆಧ್ಯಾತ್ಮದಿಂದ ಕಲಿತಿರುವಂಥ ಅಧ್ಯಯನ, ಗುರುಗಳಿಂದ ಕೇಳಿರುವ ಪ್ರವಚನ ಅಥವಾ ಪರಮಾತ್ಮನಿಂದ ಸಿಕ್ಕಿರುವ ಮುರಳಿಯ ಜ್ಞಾನ, ಇದಷ್ಟೇ ನಮ್ಮನ್ನು ಕಾಪಾಡಿಬಿಡುತ್ತೆ, ಇದು ಒಂದು ಅಸ್ತ್ರ ಅಂತ ನಾವು ತಿಳಿದ್ರೆ ಸಾಕಾಗೋದಿಲ್ಲ. ಇದು ಒಂದು ಕಬ್ಬಿಣದ ಸಲಾಕೆ ಅಷ್ಟೇ ಜ್ಞಾನ ಅನ್ನೋದು. ಇದಕ್ಕೆ ಮೊನಚು ಬಂದರೆ ಇದು ಆಯುಧ ಆಗತ್ತೆ. ಈ ಒಂದು ಕಬ್ಬಿಣದ ಪಟ್ಟಿಯನ್ನು ತಗೊಂಡು ಬರ್ತೀವಿ, ಅದನ್ನು ರೆಂಟೆ ಹೊಡಿಲಿಕ್ಕೆ, ಕುಂಟೆ ಹೊಡಿಲಿಕ್ಕೆ, ಏನಾದರೂ ಕತ್ತರಿಸ್ಲಿಕ್ಕೆ ಈ ಕೊಡಲಿ ಮಾಡ್ತೀವಿ, ಗುದಲಿ ಮಾಡ್ತೀವಿ, ಹಾರಿ ಮಾಡ್ತೀವಿ, ಪಿಕಾಸಿ ಮಾಡ್ತೀವಿ, ಇಲ್ಲ ಕುಡ ಮಾಡ್ತೀವಿ, ಪಾರಿ ಮಾಡ್ತೀವಿ. ಇವೆಲ್ಲನೂ ಕೂಡ ರೈತರ ಒಂದು ಸಲಕರಣೆಗಳ ಹೆಸರು ನಾನು ಹೇಳಿರೋದು, ತಮಗೆ ಕೆಲವೊಂದು ಗೊತ್ತಿರ್ಬೋದು. ಮಡಿಕೆ ಹೊಡೆಯೋದಕ್ಕೆ ಪಾರಿ ಅಂತ ಕರೀತಾರೆ. ಮುಂದೆ ಬರತಕ್ಕಂಥ ಒಂದು ಕಬ್ಬಿಣದ ಸಲಾಕೆಯ ತುಂಡು ಮೊನಚಾಗಿದ್ದರೆ ಅದು ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಬೇಕಾಗತ್ತೆ. ಕುಂಟೆಗೆ ಬೇಕಾಗುವಂಥದ್ದು ಕುಡ ಅಂತ ಕರೀತಾರೆ. ಅದು ಕಬ್ಬಿಣದ ಪಟ್ಟಿನೇ ಇರುತ್ತೆ. ಆದರೆ ಅದನ್ನು ಕಾಯಿಸಿ ಚೆನ್ನಾಗಿ ಬಡಿದು ಅದನ್ನು ಆರಿಸಿ ಅದನ್ನು ಒಂದು ಹರಿತ ಮಾಡಿದಾಗ ಅದು ಹೊಲವನ್ನು ಕಸವನ್ನು ತೆಗಿಲಿಕ್ಕೆ, ಕುಂಟೆ ಅಥವಾ ಹೊಲವನ್ನು ಸಾಫ್ ಮಾಡಲಿಕ್ಕೆ ಆಗತ್ತೆ. ಅದೇ ಥರ ಕೊಡಲಿ ಅಂತ ಮಾಡ್ತೀವಿ ನಾವು. ಏನಾದರೂ ಕತ್ತರಿಸೋದಿದ್ದರೆ ಕೊಡಲಿನ ತಗೊಂಡು ಮುಳ್ಳು ಕಂಟೆ ಕಸವನ್ನು ಕತ್ತರಿಸಲಿಕ್ಕೆ, ಮುಳ್ಳಿನ ಗಿಡಗಳನ್ನು ಕಡಿಲಿಕ್ಕೆ ಅದನ್ನು ಬಳಸ್ತಾರೆ. ಅದು ಕೂಡ ಒಂದು ಕಬ್ಬಿಣದ ತುಂಡೆ. ಆದರೆ ಅದನ್ನು ಚೆನ್ನಾಗಿ ಕಾಯಿಸಿ ಹದವಾಗಿ ಬಡಿದು ಹರಿತ ಮಾಡಿ ಅದಾದಮೇಲೆ ಮತ್ತೆ ಉಜ್ಜಿ 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 ಮೊನೆಯನ್ನು ಮಾಡಿದರೆ ಮಾತ್ರ ಅದು ಕೊಡಲಿಯಾಗಿ ಒಂದು ಸಾಧನವಾಗಿ ಬಳಕೆಗೆ ಬರುತ್ತೆ. ಹೇಗೋ ಹಾಗೆ ಜ್ಞಾನ ಅನ್ನೋದು ಕೂಡ ಒಂದು ಕಬ್ಬಿಣದ ಪಟ್ಟಿ, ಒಂದು ಸ್ಟ್ರಾಂಗ್ ಮಟೀರಿಯಲ್, ರಾ ಮಟೀರಿಯಲ್ ಅಂತ ಅನ್ಬೋದು. ರಾ ಮಟೀರಿಯಲ್ ಅನ್ನೋದಕ್ಕಿಂತ ಒಂದು ಪಾರಿ, ಒಂದು ಕಬ್ಬಿಣದ ಪಟ್ಟಿ ಥರ ಅದು ಬಳಸ್ಕೊಳ್ಬೋದು. ನಾವು ಅದರಲ್ಲಿ ಏನು ಬೇಕಾದರೂ ಆಯುಧ ಮಾಡ್ಕೊಳ್ಬೋದು. ಕೊಡಲಿ ಮಾಡ್ಕೊಳ್ಬೋದು, ಏನು ಗುದ್ದಲಿ ಮಾಡ್ಕೊಳ್ಬೋದು, ಪಿಕಾಸಿ ಮಾಡ್ಬೋದು, ಆರಿ ಮಾಡ್ಬೋದು. ಕಬ್ಬಿಣ ಅಷ್ಟೇ ಅದು.
ಒಂದು ಕಬ್ಬಿಣದ ತುಂಡನ್ನು ನೀವು ಯಾವ ಆಕಾರದಲ್ಲಿ ಬೇಕಾದರೂ ತಗೊಂಡು ಅದನ್ನೊಂದು ದೊಡ್ಡ ಆಯುಧವನ್ನಾಗಿ ತಯಾರು ಮಾಡಿಕೊಳ್ಬೋದು. ಕಬ್ಬಿಣ ಹೇಗೆ ಒಂದು ಮೂಲ ವಸ್ತು ಆಗುತ್ತೋ ಆಯುಧ ತಯಾರು ಮಾಡಲಿಕ್ಕೆ, ಹಾಗೆ ಜ್ಞಾನ ಅನ್ನೋದು ಕೂಡ ಅದೊಂದು ಮೂಲ ವಸ್ತುವಿನ ಹಾಗೆ ಅಷ್ಟೆ. ಬರೀ ಜ್ಞಾನ ಯಾವ ಕೆಲಸಕ್ಕೂ ಬರೋದಿಲ್ಲ, ಅದರ ಜೊತೆಗೆ ಯೋಗನೂ ಆಗಬೇಕು ಮತ್ತು ಅನುಭವದ ಅರಿತನೂ ಇರಬೇಕು. ಯೋಗ ಅಗ್ನಿಯಲ್ಲಿ ಕಾಯಿಸಬೇಕು, ಅನುಭವದ ಸುತ್ತಿಗೆಯಿಂದ ಅದನ್ನು ಬಡಿಬೇಕು. ಆಗ ಅದಕ್ಕೆ ಮೊನಚು ಬರುತ್ತೆ. ಆಗ ಒಂದು ಕಲ್ಲಿಗೆ ಹಾಕಿ ಮತ್ತೆ ತಿಕ್ಕಬೇಕು, ಅದನ್ನು ಉಜ್ಜಬೇಕು, ಅದನ್ನು ಚೆನ್ನಾಗಿ. ಜ್ಞಾನ ಅನ್ನೋದು ಒಂದು ಕಬ್ಬಿಣದ ತುಂಡಿನ ಹಾಗೆ. ಪರಮಾತ್ಮ ಕೊಟ್ಟರು ಅಷ್ಟೇನೆ, ಅದು ಆಧ್ಯಾತ್ಮಿಕ ಗ್ರಂಥಗಳಿಂದ ಸಿಕ್ಕರು ಅಷ್ಟೇನೆ, ಅಥವಾ ಪಠ್ಯ ಪುಸ್ತಕದಿಂದ ಕಲಿತಿರುವ ಜ್ಞಾನ ಅದು ಅಷ್ಟೇನೆ. ಅದು ಜ್ಞಾನ ಅಂದರೆ ಅಷ್ಟೇ, ಅದು ಒಂದು ಕಬ್ಬಿಣದ ತುಂಡು. ಅದನ್ನು ಯೋಗ ಅಗ್ನಿಯಲ್ಲಿ ಬೇಯಿಸಬೇಕು. ಯೋಗ ಅಂದರೆ ಒಂದು ಏಕಾಗ್ರತೆ ಬೇಕು. ಯಾವುದೇ ಒಂದು ವಸ್ತು ವಿಷಯ ಜ್ಞಾನವನ್ನು ನಾನು ಬಳಸ್ಕೊಳ್ಬೇಕು ಅಂದರೆ ನನ್ನಲ್ಲಿ ಏಕಾಗ್ರತೆ ಇರಬೇಕು. ಕಾನ್ಸಂಟ್ರೇಷನ್ ಅಂತ ಕರೀತಾರೆ. ಆ ಏಕಾಗ್ರತೆ ಯೋಗದಿಂದ ಸಿಗುತ್ತೆ ನಮಗೆ. ಅದಕ್ಕೆ ಯೋಗ ಅಗ್ನಿ ಅಂತ ಕರೀತಾರೆ. ಜ್ಞಾನದ ಕಬ್ಬಿಣದ ತುಂಡನ್ನ ಯೋಗದ ಅಗ್ನಿಯಲ್ಲಿ ಬೇಯಿಸಿ ಬರೀ ಯೋಗ ಮಾಡ್ತಾ ಕೂತ್ಕೊಂಡ್ರೆ ಸಾಕಾಗೋದಿಲ್ಲ. ಜ್ಞಾನ ಯೋಗ ಅಂತ ಇಷ್ಟೇ ಮಾಡಿದ್ರು ಕೂಡ ಆಗಲ್ಲ. ಕಬ್ಬಿಣದ ತುಂಡು ಇರೋದು ಒಂದು ಬೆಂಕಿಯಲ್ಲಿ ಬೇಯಿಸಬಹುದಷ್ಟೇ, ಆಕಾರಕ್ಕೆ ಬರೋದಿಲ್ಲ. ಅದು ಆಕಾರಕ್ಕೆ ಬರಬೇಕು, ನಮಗೆ ಬೇಕಾಗಿರೋ ಸೇಫ್ ಅದಕ್ಕೆ ಸಿಗಬೇಕು ಅಂತಂದರೆ ಅದಕ್ಕೆ ಅನುಭವದ ಸುತ್ತಿಗೆಯಿಂದ ಒಡಿಬೇಕು. ಅನುಭವದ ಸುತ್ತಿಗೆಯಿಂದ ಪರಿಸ್ಥಿತಿಗಳನ್ನುವ ಶಕ್ತಿಯನ್ನು ಹಾಕಿ ಅದಕ್ಕೆ ಒಡೆದಾಗ ಒಂದು ಆಕಾರಕ್ಕೆ ಬರುತ್ತೆ. ಒತ್ತಡಗಳನ್ನುವ ಕಲ್ಲಿಗೆ ಹಾಕಿ ಅದನ್ನು ಉಜ್ಜಬೇಕಾಗ್ತದ, ಚೆನ್ನಾಗಿ ಮಸಿಬೇಕಾಗ್ತದ. ಅವಾಗದ ಹರಿತವಾಗಿರುವ ಆಯುಧವಾಗುತ್ತೆ. ಮೊನಚಾದ ಮೊನೆಯನ್ನ ಅದು ಹೊಂದುತ್ತೆ. ಆಗ ಒಂದು ಆಯುಧವಾಗಿ ಅದನ್ನು ಎಲ್ಲಿ ಬೇಕಾದರೂ ನೀವು ಬಳಸಬಹುದು. ಅದಕ್ಕೆ ಬಹಳ ಜನ ಜ್ಞಾನಿಗಳಿದ್ದಾರೆ, ಆದ್ರೆ ಅವ್ರನ್ನ ಅನುಭಾವಿಗಳಂತ ಕರೆಯೋದಿಲ್ಲ. ಬಹಳ ಜನ ಬರೀ ಯೋಗಿಗಳಿದ್ದಾರೆ, ಅವ್ರನ್ನ ಅನುಭಾವಿಗಳಂತ ಕರೆಯೋದಿಲ್ಲ. ಜ್ಞಾನ ಜೊತೆಗೆ ಯೋಗ ಜೊತೆಗೆ ಪರಿಸ್ಥಿತಿಯ ಅನುಭವದ ಏಟುಗಳನ್ನು ತಿಂದಿರಬೇಕು. ಎಲ್ಲ ಪರಿಸ್ಥಿತಿಗಳನ್ನು ದಾಟ್ಕೊಂಡು ನುಣುಚಿಕೊಂಡು ಹೋದರೆ ಅನುಭವಿ ಆಗೋದಿಲ್ಲ. ಪರಿಸ್ಥಿತಿಗಳಿಗೆ ಎದೆಗೊಟ್ಟು ಮೈ ಒಡ್ಡಿ ನಿಲ್ಲಬೇಕಾಗ್ತದ. ಆ ಪರಿಸ್ಥಿತಿಗಳು ಬಂದಾಗ, ಎದೆಕೊಟ್ಟು ನಿಂತಾಗ, ಮೈಗೊಡವಿ ನಿಂತಾಗ, ಪರಿಸ್ಥಿತಿಯ ಪೆಟ್ಟುಗಳನ್ನು ತಿಂದಾಗ ಅದರಿಂದ ಪಾಠ ಏನು ಕಲಿತೀವಲ್ಲ ಅಷ್ಟು ಹರಿತ ಆಗ್ತಾ ಹೋಗುತ್ತೆ. ಅದನ್ನೇ ಇವತ್ತು ಬಾಬರವರು ಹೇಳ್ತಿದ್ರು. ಪರಿಸ್ಥಿತಿಗಳನ್ನ ಒಂದು ಶಿಕ್ಷಕ ಅಂತ ನೋಡು. ಅಯ್ಯೋ ಇದು ಹಣೆ ಬರಹ, ಇದು ವಿಧಿ, ಯಾಕಾದ್ರೂ ಬಂತು ಅಂತ ಗೋಳಿಟ್ಕೊಳ್ಬೇಡ, ಬಾಯ್ ಬಡ್ಕೊಳ್ಬೇಡ. ಅದರಿಂದ ಏನು ಪ್ರಯೋಜನ ಇಲ್ಲ. ನೀನು ಎಷ್ಟು ಬಡ್ಕೊಂಡ್ರು ಅದೇನು ನಿಲ್ಲೋದಿಲ್ಲ, ಪರಿಸ್ಥಿತಿಗಳು ಬರೋದೇ. ಆದರೆ ಆ ಪರಿಸ್ಥಿತಿಗಳನ್ನು ಒಬ್ಬ ಜ್ಞಾನಿಯಾಗಿದ್ದರೆ, ನೋಡಿ ನಮ್ಮೂರಲ್ಲಿ ಹಿಂದಕ್ಕೆ ಕುಲುಮೆ ಇತ್ತು, ಒಂದ್ಸಲ ಹೇಳಿದ್ದೀನಿ ನಾನು ಇದನ್ನು. ಕುಲುಮೆಯಲ್ಲಿ ಹಿಂದೆ ಈ ಥರ ಚಕ್ರದ ಥರ ತಿರುವುದಿರ್ತಾ ಇತ್ತು. ಆ ಗಾಳಿಗೆ ಮುಂದೆ ಇಟ್ಟಿರ್ತಕ್ಕಂತಹ ಕಬ್ಬಿಣದ ತುಂಡುಗಳು ಮೇಲೆ ಇದ್ದಲಿಯನ್ನು ಹಾಕಿ ಅದಕ್ಕೆ ಗಾಳಿಯನ್ನು ಕೊಟ್ಟು ಬೆಂಕಿ ಇಟ್ಟಾಗ ಅದು ಒಳಗಡೆ ಬೇಯ್ತಾ ಇದ್ದು. ಕಬ್ಬಿಣದ ಸಲಾಕೆಗಳೆಲ್ಲ ಬೇಯಿಸೋದಕ್ಕೆ ಹಿಂದೆ ಚಕ್ರ ಇರ್ತಿತ್ತು ಕುಲುಮೆಯಲ್ಲಿ, ಕಂಬಾರನ ಕುಲುಮೆಯಲ್ಲಿ. ನಾವು ಚಿಕ್ಕ ಮಕ್ಕಳು ಹೋಗಿ ತಿರುಗ್ತಾ ಇದ್ದೀವಿ, ಒಂದೇ ಸಮನೆ ತಿರುಗಬೇಕು. ಅದನ್ನು ಅಲ್ಲಿ ಗಾಳಿ ಜನರೇಟ್ ಆಗುತ್ತೆ, ಗಾಳಿ ಹೊರಗಿನ ಗಾಳಿಯನ್ನು ತೊಗೊಂಡು ಅದಕ್ಕೆ ಕೊಡುತ್ತೆ. ಅದು ಊದಿ 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 ಏನಾಗ್ತಾ ಇತ್ತು, ಅದು ಬೆಂಕಿ ಕಬ್ಬಿಣವನ್ನು ಮೃದು ಮಾಡ್ತಾ ಇತ್ತು. ಅದಾದಮೇಲೆ ಹಿಂದೆ ತಿರುವರೊಬ್ಬರು ಬೇಕು, ಒಬ್ಬ ಕಂಬಾರ ಅದನ್ನು ಹಿಡ್ಕೊಳ್ಳೋಕೆ, ಒಬ್ಬ ಕಾಯಿಸಿಬಿಟ್ಟು ಹಿಡ್ಕೊಳ್ಳೋಕೆ ಇರ್ತಾ ಇದ್ದ. ಆದರೂ ಒಡೆಯೋಕೆ ಬೇರೆಯವರು ಬೇಕಾಗಿತ್ತು. ಒಬ್ಬರೇ ಹೊಡಿಬೋದು ಸಣ್ಣದಾಗಿದ್ದರೆ, ಆದರೂ ದೊಡ್ಡ ದೊಡ್ಡ ಸಲಾಕೆಗಳನ್ನು ಹೊಡಿಬೇಕು ಅಂದರೆ ಬೇರೆಯವರು ಬರಬೇಕು, ದೊಡ್ಡ ದೊಡ್ಡ ಗನ್ನುಗಳನ್ನು ತರಬೇಕು. ಅಷ್ಟು ಶಕ್ತಿಯನ್ನು ಹಾಕಿ ಇವರು ಹೇಳ್ದಂಗೆ ಹೊಡೆದು ಆಮೇಲೆ ಆಕಾರಕ್ಕೆ ತರಬೇಕಾಗ್ತಿತ್ತು.
ಹೇಗೋ ಹಾಗೆ ಜ್ಞಾನ ಅನ್ನೋದೊಂದು ಕಬ್ಬಿಣದ ತುಂಡು, ಯೋಗ ಅನ್ನೋದೊಂದು ಬೆಂಕಿನೇ. ಕಾಯಿಸ್ಕೊಂಡು ನಾವು ಕೂತ್ಕೊಂಡ್ರೆ ಸಾಕಾಗೋದಿಲ್ಲ, ಒಡೆಯೋಕ್ಕೊಬ್ಬರು ಬೇಕಿದಕ್ಕ. ಒಡೆದಾಗಲೇ ನಮಗೆ ಅನುಭವ, ಒಡೆದಾಗಲೇ ನಮಗೆ ಪಾಠ, ಅವಾಗಲೇ ಅದು ಗಟ್ಟಿಗೊಳ್ಳೋದು ಸಂಸ್ಕಾರ. ನನಗೆ ಪಾಠನೇ ಬೇಡ, ನನಗೆ ಪರಿಸ್ಥಿತಿನೇ ಬೇಡ, ನನಗೆ ಒತ್ತಡಗಳೇ ಬೇಡ, ನನಗೆ ಅನುಭವನೇ ಬೇಡ ಅಂತ ಓಡೋಗ್ಬಿಟ್ರೆ ನೀನು ಕಾಯಿಸಿದ್ರು ವೇಸ್ಟೇ ಅದು. ಮತ್ತು ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೆ ಕಬ್ಬಿಣನೇ ಆಗಿ ಹೊಳಿತದೆ, ಅದೇನೂ ಆಗೋದಿಲ್ಲ. ಒಂದಷ್ಟು ಮುರಳಿ ಕೇಳು, ಒಂದಷ್ಟು ಯೋಗ ಮಾಡು, ಮತ್ತೆ ನಿನ್ನ ಪಾಡಿಗೆ ನೀನು ಇದ್ದು ಬಿಡು ಅಂದರೆ ಆರಿಸೋದು ಕಾಯಿಸೋದು, ಆರಿಸೋದು ಕಾಯಿಸೋದು ಒಂದೇ ಸಲಕ್ಕೆ 20 ವರ್ಷದಿಂದ ಹೆಂಗಿತ್ತು ಹಂಗೆ ಇತ್ತು. ಯಾವ ಆಕಾರಕ್ಕೂ ಬರಲ್ಲ ಅದು. ಪೆಟ್ಟು ತಿನ್ನದ ಹೊರತು ಆಕಾರವನ್ನು ಪಡೆಯೋದಿಲ್ಲ. ಇದು ಪ್ರಕೃತಿ ನಿಯಮ ಇದು. ಹಾಗೆ ನಾವು ಜೀವನದಲ್ಲಿ ಪರಿಸ್ಥಿತಿಗಳನ್ನು, ಪೆಟ್ಟುಗಳನ್ನು ತಿಂದು 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 ಹದವಾಗಬೇಕು, ಆಕಾರಕ್ಕೆ ಬರಬೇಕು, ಅನುಭವ ಅಂತ ತಿಳ್ಕೊಳ್ಬೇಕು, ಅದು ಒಂದು ಪಾಠ ಅಂತ ತಿಳಿಬೇಕು, ಅದನ್ನೊಬ್ಬ ಶಿಕ್ಷಕ ಸಹಯೋಗಿ ಅಂತ ನೋಡಬೇಕು ನಾವು ಪರಿಸ್ಥಿತಿಗಳನ್ನು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪರಿಸ್ಥಿತಿಗಳನ್ನು ನಾವು ಎಷ್ಟು ಆಹ್ವಾನ ಮಾಡಲಿಕ್ಕೆ ರೆಡಿ ಆಗ್ತೀವಿ ಅಷ್ಟು ದೊಡ್ಡವರಾಗ್ತೀವಿ. ಒಂದು ಮಾತು ಕೃಷ್ಣ ಕರ್ಣನ ಮಧ್ಯೆ ನಡೆಯುತ್ತೆ. ಶ್ರೀಕೃಷ್ಣ ಸಂಧಾನಕ್ಕೆ ಬರ್ತಾನೆ ದುರ್ಯೋಧನರ ಹತ್ರ. ದುರ್ಯೋಧನ ಅಹಂಕಾರ ಸಂಧಾನಕ್ಕೆ ಅವಕಾಶ ಕೊಡೋದಿಲ್ಲ. ಹೆಂಗೂ ಈ ಒಂದು ಅಹಂಕಾರ ಅತಿಯಾಗಿದೆ ಅಂತ ಹೇಳ್ಬಿಟ್ಟು ಪಾಂಡವರಿಗೆ ನೀನು ಪೂರ್ತಿ ರಾಜ್ಯಪಾರವನ್ನು ಕೊಡಬೇಡ, ಅವ್ರಿಗೆ ಇಂದ್ರಪ್ರಸ್ಥವನ್ನು ಕೊಟ್ಟುಬಿಡು, ಅವ್ರನ್ನ ಒಪ್ಪಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಅವ್ರಿಗೆ ಯಾವುದೇ ರಾಜ್ಯ ಕೊಡುವ ಮಾತನ್ನ ಹೇಳಬೇಡ ಅಂತ ಹೇಳ್ತಾನೆ. ಪರವಾಗಿಲ್ಲ, ನೀನು ಅವರಿಗೆ ರಾಜ್ಯವನ್ನು ಕೊಡದೆ ಹೋದ್ರೂ ಪರವಾಗಿಲ್ಲ, 5 ಜನ ಇದಾರಲ್ಲ ಅವರಿಗೆ 5 ಗ್ರಾಮಗಳನ್ನು ಕೊಟ್ಟುಬಿಡು ಅಂತ ಶ್ರೀಕೃಷ್ಣ ಕೇಳ್ತಾನೆ. ಆಗಲೂ ಭಯ ದುರ್ಯೋಧನನಿಗೆ. ಯಾಕೆ ಅಂದರೆ ಈ ಶ್ರೀಕೃಷ್ಣ ಹೇಳೋದೊಂದು ಮಾಡೋದೊಂದು, ಆಮೇಲೆ ಈಗೇನೋ 5 ಗ್ರಾಮ ಅಂತೇಳಿ ಒಳಗಡೆ ತಂದು ಬಿಡುತ್ತಾನೆ. ಹಸ್ತಿನಾಪುರದ ಒಳಗಡೆ ಯಾವುದೋ ಒಂದು ಕತೆ ನೆನಪು ಬಂದುಬಿಡುತ್ತೆ. ಒಂದು ಚೂರು ಜಾಗ ಕೊಟ್ಟಿದ್ದಕ್ಕೇ ಎಲ್ಲವನ್ನ ಆಕ್ರಮಣ ಮಾಡಿಕೊಂಡು ಬಿಡ್ತಾರೆ, ಅವರನ್ನೇ ನಾಶ ಮಾಡಿಬಿಡ್ತಾರೆ ಅಂತ ಆ ಕತೆ ನೆನಪು ಬಂದು ಬೇಡ 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 ಬೇಡ, ನಾನು 5 ಗ್ರಾಮ ಅಲ್ಲ, ಒಂದು ಚೂಜಿ ಮನೆಯಷ್ಟು ನಾನು ಜಾಗ ಕೊಡೋದಿಲ್ಲ ಅಂದುಬಿಡ್ತಾನೆ. ಬೇಕಾದ್ರೆ ಯುದ್ಧ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು, ಅವರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ. ಅವ್ರು ಜೂಜಾಡಿ ಎಲ್ಲ ಸೋತು ಬಿಟ್ಟಿದ್ದಾರೆ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಸೋತಿದ್ರೆ ನಿಜ, ಆದರೆ ಧರ್ಮದಿಂದ ಸೋತಿಲ್ಲ, ಅವರು ಮೋಸದಿಂದ ಸೋತಿದ್ದಾರಪ್ಪ ಅಂತ ಹೇಳ್ತಾನೆ. ಅದು ನನಗೆ ಸಂಬಂಧ ಇಲ್ಲ ಅಂತ ಈತ ಹೇಳ್ತಾನೆ ದುರ್ಯೋಧನ. ಸರಿ ಆಯ್ತು, ನಿನ್ನಂತನೇ ಯುದ್ಧನೇ ಆಗಲಿ ಬಿಡು ಅಂತ ಶ್ರೀಕೃಷ್ಣ ಸರಿ ಅಂತ ಸಂಧಾನವನ್ನು ಮುರಿದು ಹೋಗ್ತಾರೆ. ಆಗ ಕರ್ಣ ಅಲ್ಲೇ ಇರ್ತಾನೆ. ದುರ್ಯೋಧನ ಅಹಂಕಾರ ಜಾಸ್ತಿ ಆಗತ್ತೆ. ಸಂಧಾನ ಮುಗಿಸ್ಕೊಂಡು ವಾಪಸ್ ಶ್ರೀಕೃಷ್ಣ ಬರಬೇಕು ಅಂತ ಇದ್ದಾಗ ದುರ್ಯೋಧನ ಹೆಂಗೂ ಬಂದು ಬಿಟ್ಟಿದ್ದಾನೆ. ನಾನು ಹೆಂಗೂ ಅಕ್ಷೋಣಿ ಸೈನ್ಯ ಆರಿಸ್ಕೊಂಡ್ಬಿಟ್ಟಿದ್ದೀನಿ, ಶ್ರೀಕೃಷ್ಣನನ್ನ ಪಾಂಡವರು ಆರಿಸ್ಕೊಂಡಿದ್ರೆ, ಈ ಶ್ರೀಕೃಷ್ಣನನ್ನು ನಾನು ಈ ಯುದ್ಧದ ಸಮಯದಲ್ಲಿ ಬಂಧಿಸಿಬಿಟ್ರೆ ನಮಗೆ ವಿಜಯ ಖಂಡಿತ ಆಗಿಬಿಡುತ್ತೆ ಅಂತ ಹೇಳಿ ಶ್ರೀಕೃಷ್ಣನನ್ನು ಬಂಧಿಸಿಬಿಡ್ತೀನಿ ಅಂತ ದೊಡ್ಡ ಸರಪಳಿಯನ್ನು ಎತ್ಕೊಂಡು ಬರ್ತಾನೆ. ಆಗ ಶ್ರೀಕೃಷ್ಣ ತನ್ನ ವಿರಾಟ ಸ್ವರೂಪವನ್ನು ತೋರಿಸ್ತಾನೆ. ನಿನಗೇನು ಕಾಣಿಸ್ತಾ ಇದೆ ದುರ್ಯೋಧನ, ಇದು ಸತ್ಯ ಅಲ್ಲ, ಇಷ್ಟೇ ಸತ್ಯ ಇರೋದಿಲ್ಲ, ನಿನಗೆ ಆಕಾರನೇ ಕಾಣಿಸಬೇಕು, ಆಕಾರದಿಂದ ನಿನಗೆ ಗುರುಸ್ಲಿಕ್ಕೆ ಸಾಧ್ಯ ಅಂದ್ರೆ ನೋಡು ಆಕಾರ ಅಂತ ಹೇಳಿ ಅಳೆತ್ತರದಲ್ಲಿ ಬೆಳೆದು ನಿಂತು ತನ್ನ ವಿರಾಟ ರೂಪವನ್ನು ತೋರಿಸಿದಾಗ ಗದ್ಗದಿತನಾಗ್ತಾನೆ. ಅಷ್ಟೇ ಅಲ್ಲ, ವಿನಾಶವನ್ನು ತೋರಿಸಿಬಿಡ್ತಾನೆ. ನೋಡು ಯಾರು ಯಾರು ನೀವು ಹೆಂಗೆ ಯುದ್ಧದಲ್ಲಿ ಸಾಯ್ತೀರಿ ಅನ್ನೋದು ನೋಡ್ಕೊಂಬಿಡಿ ಇವಾಗಲೇ ಅಂತ ಹೇಳಿಬಿಡ್ತಾನೆ. ಆಗ ಅದನ್ನು ಅಷ್ಟೇ ಅಲ್ಲ, ಈ ಒಂದು ದುರ್ಯೋಧನನ ದುಷ್ಕೃತ್ಯಗಳಿಗೆ ಕಾರಣೀಕರ್ತರಾದ ನೀವೆಲ್ಲರೂ ನೋಡಬೇಕು ಅಂತ ಹೇಳಿ ಅವರೆಲ್ಲರಿಗೂ ತೋರಿಸ್ಬಿಡ್ತಾನೆ. ಅವರವರ ಸಾವು ಅವರ ಕಣ್ಣ ಮುಂದೆ ಕಾಣುತ್ತೆ. ಆಗ ಕರ್ಣನ ಕಣ್ಣಲ್ಲಿ ನೀರು ಹೋಗುತ್ತೆ. ಇಷ್ಟನ್ನು ಮಾಡಿ ದುರ್ಯೋಧನಿಗೆ ಅಹಂಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಿ ಶ್ರೀಕೃಷ್ಣ ಹೊರಗಡೆ ಬರ್ತಾನೆ. ಆಗ ಕರ್ಣ ಬರ್ತಾನೆ, ಕೇಶವ, ನನಗೆ ಗೊತ್ತಿತ್ತು ನೀನು ಸಾಮಾನ್ಯ ಮನುಷ್ಯನಲ್ಲ ಅಂತ, ಆದರೆ ಇವತ್ತು ನಿನ್ನ ಆ ರೂಪವನ್ನು ನೋಡಿ ನನ್ನ ಜನ್ಮ ಸಾರ್ಥಕವಾಯಿತು. ಆದರೆ ಒಂದು ಸಲ ನೀನು ನನಗೆ ಸಾರಥಿಯಾಗಿದ್ದೆ, ಆದರೆ ಈಗ ನಾನು ನಿನಗೆ ಸಾರಥಿ ಆಗ್ತೀನಿ ಅಂತ ಕರ್ಣ
ಕೃಷ್ಣನ ರಥಕ್ಕೆ ಸಾರಥಿಯಾಗಿ ಕೃಷ್ಣನನ್ನು ಬಿಡಲಿಕ್ಕೆ ಹೊರಡುತ್ತಾನೆ. ಆಗ ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿ, ಕೆಲವೊಂದಷ್ಟು ಮಾತುಗಳನ್ನು ನಿನ್ನ ಹತ್ರ ಕೇಳಬೇಕಾಗಿದೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾನೆ. ಆಯಿತು ಕೇಳು, ಪರವಾಗಿಲ್ಲ ಅಂತಾನೆ. ನಾನು ಕೇಳೋದೇನಿದೆ ಎಲ್ಲ ಆದಿ ಮಧ್ಯೆ ಅಂತ್ಯವನ್ನು ತಿಳಿದಿರುವಾತ ನೀನೇ ಹೇಳು ಅಂತಾನೆ. ಇಲ್ಲ, ನಿನ್ನ ಬಾಯಿಂದನೇ ಕೇಳಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆಗ ಕರ್ಣ ಒಂದು ಮಾತು ಕೇಳುತ್ತಾನೆ. ಇಷ್ಟೆಲ್ಲ ಆದಿ ಮಧ್ಯ ಅಂತ್ಯವನ್ನು ನೀನು ತಿಳ್ಕೊಂಡಿದೀಯಾ? ಮುಂದೆ ಯುದ್ಧ ನಡೆಯೋದು ನಿನಗೆ ಗೊತ್ತಿದೆ. ಯುದ್ಧದಲ್ಲಿ ಯಾರು ಜಯ ಆಗ್ತಾರೋ ಅನ್ನೋದು ಗೊತ್ತಿದೆ. ಯಾರೆಲ್ಲ ಯಾವ್ಯಾವ ರೀತಿ ಪ್ರಾಣ ಬಿಡ್ತಾರೋ ಅನ್ನೋದು ಗೊತ್ತಿದೆ. ನಮಗೆ ಬರೀ ಒಂದು ಕ್ಷಣ ತೋರಿಸಿದ್ದಕ್ಕೆ ಗದಿತರಾಗ್ಬಿಟ್ಟಿವಿ. ಮತ್ತು ಯಾರ್ಯಾರ ಸಾವು ಯಾವ್ಯಾವಾಗ ಇದೆ ಅನ್ನುವಂಥದ್ದು ಮೊದಲೇ ಗೊತ್ತಿದ್ಬಿಟ್ರೆ ಈ ಜೀವನದಲ್ಲಿ ನಾವು ಖುಷಿಯಾಗಿರೋಕ್ಕೆ ಹೆಂಗೆ ಸಾಧ್ಯ ಪರಮಾತ್ಮ? ನಮಗಂತೂ ಯಾರಿಗಿದೇನೋ ಗೊತ್ತಾಗಲ್ಲ. ನಿನಗೆಲ್ಲವೂ ಗೊತ್ತಾಗಿದ್ರು ಕೂಡ ಇಷ್ಟು ಶಾಂತವಾಗಿ, ಇಷ್ಟು ಸುಖವಾಗಿ, ಇಷ್ಟು ನಿಶ್ಚಿಂತವಾಗಿ, ಇಷ್ಟು ನಿರ್ಭಯವಾಗಿ ಹೆಂಗಿರ್ಲಿಕ್ಕೆ ಸಾಧ್ಯ? ನಮ್ಮ ಸಾವಿನ ದಿನಗಳನ್ನು ನಾವು ನೋಡಿಕೊಂಡು ಅದನ್ನು ಎಣಿಸ್ಕೊಂಡು ಕೂತು ಬಿಡ್ತೇವೆ ಹೊರತಾಗಿ ನಾವು ಸುಖವನ್ನು ಅನುಭವ ಮಾಡಲಿಕ್ಕೆ, ನಿಶ್ಚಿಂತತೆಯನ್ನು ಅನುಭವ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಇದು ಗೊತ್ತಾಗಿದ್ರೆ ಅಂತ ಹೇಳ್ತಾನೆ. ತ್ರಿಕಾಲ ಜ್ಞಾನದಿಂದ ನಷ್ಟ ಆಗತ್ತೆ ಅಂತ ಕರ್ಣನ ವಾದ. ಅಂದರೆ ಮುಂದಾಗೋದು ಗೊತ್ತಾಗ್ಬಿಟ್ರೆ ಇಂದಿನ ದಿನಗಳು ನಾವು ಸುಖವಾಗಿ ಕಳೀಲಿಕ್ಕೆ ಆಗಲ್ವಲ್ಲ ಅಂತ ಪ್ರಶ್ನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಕರ್ಣ, ಜ್ಞಾನ ಯಾವತ್ತೂ ಕೂಡ ಯಾರಿಗೂ ಕೆಟ್ಟದ್ದನ್ನ ಮಾಡೋದಿಲ್ಲ. ಅತಿಯಾದ ಜ್ಞಾನ ಇದ್ದಷ್ಟು ನೀನಿನ್ನೂ ಉನ್ನತವಾದಂಥ ಶ್ರೇಷ್ಠ ಕರ್ಮಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಉನ್ನತ ಜ್ಞಾನ ಯಾವತ್ತೂ ನಮ್ಮನ್ನು ದಾರಿ ತಪ್ಪಿಸೋದಿಲ್ಲ. ಯಾಕೆ ಆ ರೀತಿ ಅಂದುಕೊಳ್ತೀಯ ನೀನು? ಮುಂದಿನದೆಲ್ಲ ಗೊತ್ತಾಗ್ಬಿಟ್ರೆ ಭಯ ಅಂತ ತಿಳ್ಕೊಂತೀಯ ಅಂದರೆ ಅದು ಅವರವರ ಆಲೋಚನೆ ಮೇಲೆ ಹೋಗುತ್ತೆ. ಅದನ್ನೇ ನೀವು ಈ ರೀತಿಯಾಗಿ ತಗೊಂಡ್ರೆ ಮುಂದೆ ಯಾವ ದಿನದಲ್ಲಿ ನನ್ನ ಅಂತ್ಯ ಇದೆ ಅಂತ ಗೊತ್ತಾಗ್ಬಿಟ್ರೆ ಆ ಮನುಷ್ಯ ಹೆಂಗೆಂಗೋ ಬದುಕಿ ಸಮಯವನ್ನು ವ್ಯರ್ಥ ಮಾಡುವ ಬದಲಿಗೆ ಇರುವಷ್ಟು ಸಮಯವನ್ನು ನಾನು ಸಮರ್ಥವಾಗಿ ಕಳೆಯೋದ್ರ ಕಡೆಗೆ ಗಮನ ಕೊಡಬಹುದು. ಸತ್ಕಾರ್ಯಗಳನ್ನು ಮಾಡಬಹುದು, ಅಹಂಕಾರವನ್ನು ಬಿಡಬಹುದು, ದುರ್ಗುಣ ದುಶ್ಚಟಗಳನ್ನು ತ್ಯಾಗ ಮಾಡಬಹುದು. ಎಲ್ಲ ನೋವು ಕಷ್ಟಗಳನ್ನೆಲ್ಲ ಮರೆತು ಇರುವಷ್ಟು ದಿನ ಸುಖವಾಗಿ, ಖುಷಿಯಾಗಿ, ನೆಮ್ಮದಿಯಾಗಿದ್ದು ಸತ್ಕಾರ್ಯಗಳನ್ನು ಮಾಡಿ ತನ್ನ ಶ್ರೇಷ್ಠ ಭಾಗ್ಯವನ್ನು ಪಡೆಯಲೂಬಹುದು. ಹಾಗಾಗಿ ಮುಂದಿನ ಜ್ಞಾನ, ಅತಿಯಾದ ಜ್ಞಾನ, ಯಾವ ತ್ರಿಕಾಲ ಜ್ಞಾನ ಕೇಳಿದ್ರೂ ಕೂಡ ಅದು ನಷ್ಟ ಎಂದಿಗೂ ಇಲ್ಲ. ಅವರವರ ಆಲೋಚನೆಯ ಮೇಲೆ ನಿಂತಿದೆ. ಅದನ್ನು ಸನ್ಮಾರ್ಗವಾಗಿ, ಸತ್ಕಾರ್ಯವಾಗಿ ಸದುಪಯೋಗವನ್ನು ಪಡಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಈಗ ನೋಡು, ಭವಿಷ್ಯ ನಿನಗೆ ಮುಂದೆ ಆಗುವುದೆಲ್ಲವೂ ನಿನಗೆ ತಿಳಿದಿದ್ದರೆ ಬಹುಶಃ ನಿನ್ನ ನಿರ್ಧಾರಗಳೆಲ್ಲ ಸರಿಯಾಗಿಯೇ ಇರ್ತಾ ಇದ್ವು. ನಿನ್ನ ನಿರ್ಧಾರಗಳು ಇವತ್ತು ಈ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆ. ಯಾಕಂದರೆ ನಿನಗೆ ಆ ಅತಿಯಾದ ಜ್ಞಾನ ಇಲ್ಲದೆ ಇರೋದ್ರಿಂದ, ತ್ರಿಕಾಲ ಜ್ಞಾನ ಇಲ್ಲದೆ ಇರೋದ್ರಿಂದ ನೀನು ಕಣ್ಣಿದ್ದು ಕುರುಡನಾಗಿ ನಡೀತಾ ಇದೆಯಾ. ಕಾಲು ಎಲ್ಲಿಟ್ಟರು ಕೆಲವು ಕಡೆ ಜಾರಬಹುದು, ಕೆಲವು ಕಡೆ ಬೀಳಬಹುದು, ಕೆಲವು ಕಡೆ ಎಡವಬಹುದು. ಆದರೆ ಅದೇ ಸ್ಪಷ್ಟವಾದ ದೃಷ್ಟಿ ಇದ್ದರೆ ಎಡವೋದ್ರಿಂದ, ತಾಕೋದ್ರಿಂದ ನೀನು ಬಚಾವಾಗ್ಬೋದಿತ್ತಲ್ಲ ಅಂತ ಕೇಳ್ತಾನೆ. ಆಗ ಶ್ರೀಕೃಷ್ಣ, ಹೌದು ಪರಮಾತ್ಮ, ಇದು ಸತ್ಯ. ಮುಂದೆ ಆಗೋದು ಗೊತ್ತಿದ್ರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದ್ರ ಕಡೆಗೆ, ಜೊತೆಗೆ ನಾವು ತಗೊಳ್ಬೇಕಾದ ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ಳೋದ್ರ ಕಡೆಗೆ ಗಮನ ಕೊಡ್ತಾ ಇದ್ವಿ, ಇನ್ನೂ ಚೆನ್ನಾಗಿರ್ತಿತ್ತು ಜೀವನ. ನೀನು ಹೇಳಿದ್ದು ಸರಿ ಅಂತ ಒಪ್ಕೊಳ್ತಾನೆ. ಅದಾದ ಮೇಲೆ ಶ್ರೀಕೃಷ್ಣ ಹೇಳ್ತಾನೆ, ನೀನು ಅಂದುಕೊಂಡಂತೆ ನೀನು ಯಾರೋ ರಾಧೆಯ ಮಗನಲ್ಲ, ಮೀನುಗಾರರ ಮಗನಲ್ಲ. ನೀನು ಪಾಂಡವರ ಆರ್ಯಪುತ್ರನಿದೆಯ, ಜ್ಯೇಷ್ಠ ಪುತ್ರನಿದೆಯ, ಕುಂತಿಯ ಜ್ಯೇಷ್ಠ ಪುತ್ರ ನೀನು, ಕುಂತಿ ಪುತ್ರ ನೀನು, ರಾಧೆ ಪುತ್ರ ಅಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಶಾಕ್ ಆಗತ್ತೆ ಕರ್ಣನಿಗೆ. ಹೌದು, ಇದು ಸತ್ಯ ಅಂತ ಹೇಳ್ತಾನೆ. ಸೂರ್ಯ ಮಂತ್ರದಿಂದ ನೀನು ಹುಟ್ಟಿದವನು. ಮದುವೆಗೆ ಮುಂಚೆ ಹುಟ್ಟಿರುವ ಕಾರಣ ಸಮಾಜದ ಬಾಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ರು. ಅದಾದ ಮೇಲೆ ನೀನು ಮೀನುಗಾರರಿಗೆ ಸಿಕ್ಕು ಅಲ್ಲಿ ಬೆಳೆದು ದೊಡ್ಡವನಾದೆ. ನಿನಗೆ ಪಾಂಡವರು ಮಾಡಿದ ಅವಮಾನಕ್ಕಾಗಿ ನೀನು ಕೌರವರ ಕಡೆ ಹೋದೆ ಹೊರತಾಗಿ ಬೇರೆ ಏನೂ ಇಲ್ಲ. ಆದರೆ ಈಗ ನಿಜ ಅಂತೂ ಗೊತ್ತಾಗಿದೆ ನನಗೆ. ಆಯ್ಕೆ ನಿನ್ನ ಕಡೆಗೆ. ಧರ್ಮನೋ ಅಧರ್ಮನೋ, ಸಾವು ಬದುಕೋ,
ಆಯ್ಕೆ ಮಾಡಿಕೊ ಅಂತ ಹೇಳ್ತಾನೆ. ಆಗ ಕರ್ಣ ಕೇಳ್ತಾನೆ, ಯಾಕೆ ಪರಮಾತ್ಮ ಇಷ್ಟು ಸಂದಿಗ್ಧ ಆಯ್ಕೆಯನ್ನು ಕೊಡ್ತಾ ಇದೀಯಾ? ನಾನು ಈ ಯುದ್ಧದಲ್ಲಿ ಭಾಗವಹಿಸಬೇಕು ನಿಜ, ಇದರಿಂದ ಹಿಂದೆ ಸರಿಯಕ್ಕಂತೂ ಆಗೋದಿಲ್ಲ. ಆದರೆ ಭಾಗವಹಿಸೋದೇ ಆದರೆ ಈ ಕಡೆ ಭಾಗವಹಿಸಿದ್ರೆ ನನ್ನ ಒಡ ಹುಟ್ಟಿದವರ ರಕ್ತವನ್ನು ಹರಿಸ್ಲಿಕ್ಕೆ ನಾನೇ ತಯಾರಾಗಬೇಕಾಗತ್ತೆ. ಒಂದು ವೇಳೆ ಪಾಂಡವರ ಕಡೆ ಬಂದು ನಿಂತರೆ ಇಲ್ಲಿಯ ತನಕ ಮಾಡಿರುವ ಮಿತ್ರತ್ವಕ್ಕೆ ದ್ರೋಹ ಮಾಡಿದಂತಾಗತ್ತೆ ದುರ್ಯೋಧನನಿಗೆ. ಇಂಥ ಸಂದಿಗ್ಧ ಪರಿಸ್ಥಿತಿ, ಇಂಥ ಕಠಿಣ ಆಯ್ಕೆಗಳು, ಕಠಿಣ ಪರೀಕ್ಷೆಗಳು ಏಕಿರುತ್ತೆ ಪರಮಾತ್ಮ ಜೀವನದಲ್ಲಿ, ಅದು ನನಗೆ ಯಾಕೆ ಅಂತ ಕೇಳ್ತಾನೆ ಕರ್ಣ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಕರ್ಣ, ಪರೀಕ್ಷೆಗಳಂದ್ರೇ ಹಾಗೆ ಇರುತ್ತೆ. ಆದರೆ ಪರೀಕ್ಷೆ ಕಠಿಣವಾಗಿಯೇ ಇರಬೇಕು. ಆದರೆ ಯಾರಿಗೆ ಕಠಿಣವಾಗಿರೋದು ಅಂದರೆ, ಯಾರು ಹೆಚ್ಚು ಬಲಶಾಲಿಗಳೋ ಅವರಿಗೆ ಅಷ್ಟು ಕಠಿಣ ಪರೀಕ್ಷೆ ಇರುತ್ತೆ. ಮತ್ತು ಯಾರು ಹೆಚ್ಚು ಕೀರ್ತಿಗೆ ಪಾತ್ರರಾಗಬೇಕಾಗಿದೆಯೋ ಅಷ್ಟು ದೊಡ್ಡ ಪರೀಕ್ಷೆಯನ್ನು ಒಡ್ಡೋದು ಪ್ರಕೃತಿಯ ನಿಯಮ ಇರುತ್ತೆ. ಎಷ್ಟು ದೊಡ್ಡ ಪರೀಕ್ಷೆಯನ್ನು ಎದುರಿಸ್ತಾರೆಯೋ ಅಷ್ಟು ದೊಡ್ಡ ಪ್ರಖ್ಯಾತಿಯನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಅದನ್ನು ಪರೀಕ್ಷೆ ಅಂತ ನೋಡಬೇಡ. ನಿನ್ನ ಒಳಗಡೆ ಒದಗಿರುವಂಥ ಸ್ಥೈರ್ಯವನ್ನು, ಶಕ್ತಿಯನ್ನು, ಪ್ರಖ್ಯಾತಿಯನ್ನು ಜಗತ್ತಿಗೆ ಪ್ರಸ್ತುತಪಡಿಸುವ ಸಾಧನ ಅಂತ ನೋಡು. ಆಗ ಅದು ಪರೀಕ್ಷೆಯಾಗಿ ಕಾಣಿಸೋದಿಲ್ಲ, ಬದಲಾಗಿ ನಿನ್ನನ್ನು ಅಸ್ತಿತ್ವದಲ್ಲಿಡುವ ಸಾಧನ ಅಂತ ತಿಳ್ಕೊ. ಕೋಟ್ಯಾಂತರ ಜನ ಜಗತ್ತಿನಲ್ಲಿ ಬಂದು ಹೋಗಿದ್ದಾರೆ, ಆದರೆ ಈ ಕರ್ಣನನ್ನು ಯಾವತ್ತೂ ಮರೆಯೋದಿಲ್ಲ. ಕಾರಣ ಈ ಪರೀಕ್ಷೆಗಳೇ. ಪರೀಕ್ಷೆಗಳಿಲ್ಲದೆ ಇರುವವರು ಕೋಟ್ಯಾಂತರ ಜನ ಇರುವೆಗಳ ಥರ ಹುಟ್ಟಿ ಇರುವೆಗಳ ಥರ ಸತ್ತು ಹೋಗಿಬಿಟ್ಟಿದ್ದಾರೆ. ಆದರೆ ಕರ್ಣ ಶಾಶ್ವತವಾಗಿ ಭೂಮಂಡಲ ಇರುವವರೆಗೂ ಇರ್ತಾನೆ. ಯಾಕೆ ಅಂದರೆ ಕರ್ಣ ಅನುಭವಿಸಿದ ಯಾತನೆ, ಕರ್ಣ ಅನುಭವಿಸಿದ ನಿಂದನೆ, ಕರ್ಣನಿಗೆ ಬಂದಿರುವ ಸಂದಿಗ್ಧ ಪರೀಕ್ಷೆಗಳು, ಪರಿಸ್ಥಿತಿಗಳೇ ಇವತ್ತು ನಿನ್ನನ್ನು ಅಜರಾಮರವನ್ನಾಗಿ ಇಡುತ್ತವೆ. ಬಹುಶಃ ನಿನ್ನ ಶರೀರ ಬಿಟ್ಟರೂ ಕೂಡ ನಿನ್ನ ಹೆಸರು ಅಜರಾಮರವಾಗಿರಲಿಕ್ಕೆ ಕಾರಣನೇ ಈ ಪರೀಕ್ಷೆಗಳು. ಹಾಗಾಗಿ ಪರೀಕ್ಷೆಗಳನ್ನು, ಪರಿಸ್ಥಿತಿಗಳನ್ನು ಹೀಯಾಳಿಸೋದು ಬೇಡ, ವಿಧಿಯನ್ನು ಬೈಯೋದು ಬೇಡ. ಪರೀಕ್ಷೆಗೆ ಗೊತ್ತು ತನಗೆ ಯಾರನ್ನ ಒಡ್ಡಬೇಕು, ಯಾರನ್ನ ತನ್ನವರನ್ನಾಗಿ ಮಾಡಿಕೊಳ್ಬೇಕು ಅಂತ ಪ್ರಕೃತಿಗೂ ಗೊತ್ತಿದೆ. ಹಾಗಾಗಿ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿಗಳಷ್ಟೇ ತನಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಪ್ರಖ್ಯಾತಿಗಾಗಿ. ಹಾಗಾಗಿ ನೀನು ಪ್ರಖ್ಯಾತಿವಂತನಿದೆಯಾ, ಅಸಾಮಾನ್ಯನಿದೆಯಾ, ಹಾಗಾಗಿ ನಿನಗೆ ಇದು ಅಸಾಮಾನ್ಯವಾದ ಪರಿಸ್ಥಿತಿಗಳು, ಸಂದಿಗ್ಧತೆಗಳು ಬಂದಿದ್ದಾವೆ ಅಂತ ಹೇಳ್ತಾರೆ. ಅಷ್ಟೇ ಸತ್ಯ ಇಲ್ಲಿ ಬಾಬರವರು ಹೇಳೋದು ಕೂಡ. ಎಲ್ಲರಿಗೂ ಪರಿಸ್ಥಿತಿಗಳು ಬರೋದಿಲ್ಲ, ಎಲ್ಲರಿಗೂ ಒತ್ತಡಗಳು ಇರೋದಿಲ್ಲ, ಎಲ್ಲರಿಗೂ ದೊಡ್ಡ ಪರೀಕ್ಷೆ ಬರೋದಿಲ್ಲ. ಯಾರು ಜಗತ್ತಿನಲ್ಲಿ ದೊಡ್ಡವರಾಗಬೇಕಾಗಿದೆ, ಯಾರು ಜಗತ್ತಿನಲ್ಲಿ ದೊಡ್ಡ ಪ್ರಖ್ಯಾತಿಯನ್ನು ಹೊಂದಬೇಕಾಗಿದೆ, ಅಂಥವರಿಗೆ ದೊಡ್ಡ ಪರೀಕ್ಷೆಗಳು, ಪರಿಸ್ಥಿತಿಗಳು ಬರುತ್ತೆ. ನಿಮಗೆ ಪರೀಕ್ಷೆನೇ ಬೇಡವಾ? ನೀವು ಎಲ್ಲರ ಥರ ಹುಲುಮಾನವರ ಹಾಗೆ ಸುಮ್ಮನೆ ಹಿಂಗೆ ಹುಟ್ಟಿ ಹಿಂಗೆ ಒಂದು ದಿನ ಸತ್ತು ಹೋಗ್ತೀರಿ. ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಬಾಡಿ ಹೋಗುವ ಹೂವಿನಂತೆ ನಿಮ್ಮ ಜೀವನ ಮುಗಿದೋಗ್ಬಿಡುತ್ತೆ ಅಷ್ಟೇ. ಇಲ್ಲಿ ಒಂದಷ್ಟು ಗಟ್ಟಿಯಾಗಿ ಒಂದು ಮಾರ್ಕನ್ನು ಬಿಟ್ಟು ಹೋಗಬೇಕು. ಜೀವನದಲ್ಲಿ ಹುಟ್ಟಿದ್ದ ಕುರುಹನ್ನು ಉಳಿಸಿ ಹೋಗಬೇಕು ಪಾತ್ರದ್ದು ಅಂತಂದರೆ ಅಷ್ಟು ದೊಡ್ಡ ಪರೀಕ್ಷೆ ಬಂದಾಗ ಮಾತ್ರ ಜಗತ್ತಿಗೆ ಉಳಿತೀರಿ. ಇವತ್ತು ಯಾವೆಲ್ಲ ಧರ್ಮಾತ್ಮರು ಉಳಿದಿದ್ದಾರೆ, ಮಹಾತ್ಮರು ಉಳಿದಿದ್ದಾರೆ, ರಾಜ ಮಹಾರಾಜರು ಉಳಿದಿದ್ದಾರೆ ಅಂದರೆ ಅವರ ಪರೀಕ್ಷೆಗಳೇ ಅವರನ್ನು ಉಳಿಸಿದೆ ಜಗತ್ತಿನಲ್ಲಿ ಹೊರತಾಗಿ. ಯಾರದ್ದೇ ಇತಿಹಾಸ ತೆಗೆದು ನೋಡಿದಾಗ ಅಷ್ಟು ದೊಡ್ಡ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿದವರೇ ಇವತ್ತು ಜಗತ್ತಿಗೆ ನೆನಪನ್ನೇ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂದ್ರೆ ಕೋಟಿಯಲ್ಲಿ ಇವರು ಒಬ್ಬರಾಗಿ ಹೋಗ್ಬಿಡ್ತಾ ಇದ್ರು. ಕೋಟಿಯಲ್ಲಿ ಒಬ್ಬರಾಗಬೇಕು ಅಂದರೆ ಈ ರೀತಿ ಪರಿಸ್ಥಿತಿಗಳು ಬರಬೇಕಾಗತ್ತೆ. ಹಾಗೆ ಬಾಬಾ ಹೇಳ್ತಾರೆ, ಬಚ್ಚೆ ಕೋಟೋ ಮೇ ಕೋಯಿ, ಕೋಯಿ ಮೇ ಭಿ ಕೋಯಿ ಆಪ್ ಲೋಗ್ ಅಂತ ಹೇಳ್ತಾರೆ. ನಿಮ್ಮ ಥರ ಜ್ಞಾನಿಗಳು, ಯೋಗಿಗಳು, ಸೌಭಾಗ್ಯವಂತರು ಎಷ್ಟಿದ್ದಾರೆ, ಯಾರಿದ್ದಾರೆ ಅಂದರೆ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಇದ್ದಾರೆ ಅಷ್ಟೇನೆ. ಎಲ್ಲರಿಗೂ ಕೂಡ ಈ ಅವಕಾಶ ಸಿಗೋದಿಲ್ಲ. ಅವಕಾಶ ಇದೆ ಅಂದರೆ ಅದರ ಅರ್ಥ ಅಲ್ಲಿ ಪರೀಕ್ಷೆಗಳು ಇರುತ್ತೆ, ಅಲ್ಲಿ ಸವಾಲುಗಳು ಬರುತ್ತೆ, ಅಲ್ಲಿ ಒತ್ತಡಗಳು ಬರುತ್ತೆ. ಅದನ್ನು ಎದುರಿಸ್ತಾ 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 ಹೋದಷ್ಟು ನೀನು ಗಟ್ಟಿ ಆಗ್ತೀಯ. ಗಟ್ಟಿ ಆಗ್ತಾ 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 ನೀನು ಅನುಭವಿ ಆಗ್ತೀಯ. ಅನುಭವಿ ಆದಾಗ ಎಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ.
ಎಲ್ಲವನ್ನು ಸಾಕ್ಷಿಯಾಗಿ ನೋಡಲಿಕ್ಕೆ ಸಾಧ್ಯ ಆಗತ್ತೆ. ಆಗ ಯಾವುದೂ ನಿನಗೆ ಪರಿಸ್ಥಿತಿ ಅನ್ನಿಸೋದಿಲ್ಲ, ಯಾರೂ ನಿನಗೆ ದೋಷಿಗಳು ಅನಿಸೋದಿಲ್ಲ, ಯಾರೂ ಬೇರೆಯವರು ಅನಿಸೋದಿಲ್ಲ, ಯಾವುದರಲ್ಲಿಯೂ ಕೂಡ ಅಕಲ್ಯಾಣ ಕಾಣಿಸುವುದಿಲ್ಲ. ಕಾಣಿಸುವುದೆಲ್ಲವೂ ಕಲ್ಯಾಣ, ಕಾಣಿಸುವುದೆಲ್ಲವೂ ಪರ್ಫೆಕ್ಟ್, ಕಾಣಿಸುವುದೆಲ್ಲವೂ ನಿರ್ದೋಷ ಆದಾಗ ನೀನು ಸಾಕ್ಷಿ ಆಗ್ತೀಯ. ಹಾಗೆ ಹೇಳಲಾಗತ್ತೆ, ನೀನೊಬ್ಬ ಅನುಭವಿ ಮೂರ್ತ. ಈ ಥರ ನಾವು ಅನುಭವಿ ಮೂರ್ತರಾಗಬೇಕು ಅಂತಂದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಏನೋ ಒಂದಷ್ಟು ಶರೀರಕ್ಕೆ, ಸಂಬಂಧಕ್ಕೆ, ವ್ಯಾಪಾರಕ್ಕೆ, ಉದ್ಯೋಗಕ್ಕೆ, ಸಂಪಾದನೆಗೆ, ಒಂದು ಹೆಸರು, ಕೀರ್ತಿಗೆ ಒಂದಷ್ಟು ಅಪಚಾರ ಆಗ್ಬೋದು, ಒಂದಷ್ಟು ನಷ್ಟ ಆಗ್ಬೋದು. ಇದಕ್ಕಿಂತ ದೊಡ್ಡದು ಇನ್ನೇನೂ ಆಗೋದಿಲ್ಲ. ಮ್ಯಾಕ್ಸಿಮಮ್ ಸಾವು. ಅದಂತೂ ಪರೀಕ್ಷೆನೇ ಅಲ್ಲ ಬಿಡಿ, ಅದು ಪಾಸ್. ಅದು ಆದರೆ ಇಷ್ಟೇ ಪರೀಕ್ಷೆಗಳು ನಮ್ಮ ಜೀವನದಲ್ಲಿ ಬರುತ್ತವೆ. ಅದಕ್ಕೆ ಸ್ವಲ್ಪ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬಾರದು ಬಪ್ಪದು ಬಪ್ಪದು ತಪ್ಪದು ಅನ್ನುವ ಮಾತು ಇದು ಡ್ರಾಮಾದಲ್ಲಿ ಪರ್ಫೆಕ್ಟಾಗಿ ನಾವು ನೆನಪಿಟ್ಕೊಳ್ಬೇಕು. ಏನಾಗಬೇಕು ಅಂತ ಡ್ರಾಮಾದಲ್ಲಿದೆಯೋ ಅದೇ ಆಗತ್ತೆ, ಏನಾಗಬಾರ್ದು ಅಂತ ಇಲ್ಲ, ಅದು ಯಾವತ್ತೂ ಆಗೋದೇ ಇಲ್ಲ. ಮುಂದಿನ ಬಗ್ಗೆ ನಾವು ಚಿಂತೆ ಮಾಡಿ ಇಂದಿನ ದಿನವನ್ನು ಕಳೆದುಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇಂದಿನದನ್ನು ಕೆದಕಿ ಇಂದಿನ ದಿನವನ್ನು ಹಾಳು ಮಾಡಿಕೊಳ್ಳೋದ್ರಲ್ಲೂ ಏನು ಲಾಭ ಇಲ್ಲ. ಹಾಗಾಗಿ ಹಿಂದೆ ಮುಂದೆ ನೋಡದೆ ಇವತ್ತು ಒಂದು ದಿನ ನಾನು ಇರುವುದನ್ನು ಸಫಲ ಮಾಡಿಕೊಂಡ್ರೆ ಸಾಕು ಅಂತ ಬದುಕುವಂತ ಆತನೇ ಬುದ್ಧಿವಂತ. ಈ ಕ್ಷಣ ನಾನು ಖುಷಿಯಾಗಿರ್ಬೇಕು, ಈ ಕ್ಷಣ ನಾನು ಆನಂದವಾಗಿರ್ಬೇಕು, ಈ ಕ್ಷಣ ನಾನು ನಿಶ್ಚಿಂತವಾಗಿರ್ಬೇಕು, ಈ ಕ್ಷಣ ನಾನು ನಿರಾಮಯನಾಗಿರಬೇಕು ಅಂತ, ಸಾಕ್ಷಿಯಾಗಿರಬೇಕು ಅಂತ ಹೋಗ್ಬಿಟ್ರೆ ಯಾರು ಬಹಳಷ್ಟು ಜ್ಞಾನ ಯೋಗದಲ್ಲಿ ಇದ್ದು ಅನುಭಾವಿಗಳಾಗ್ತಾರೆಯೋ ಅವರನ್ನು ನೋಡಿ. ನೀವೆಲ್ಲ ದಾದಿಗಳನ್ನು ನೋಡೇ ಇದ್ದೀವಿ ನಾವೆಲ್ಲರೂ ಕೂಡ. ಬ್ರಹ್ಮ ಮಮ್ಮರವರನ್ನು ನಾವು ನೋಡಿರ್ಲಿಕ್ಕಿಲ್ಲ ಕೆಲವರು, ಆದರೆ ಎಲ್ಲರೂ ನಾವು ದಾದಿಯರನ್ನು ನೋಡಿದ್ದೀವಿ, ಆದಿರತ್ನರನ್ನು ನೋಡಿದ್ದೀವಿ. ಅವರಲ್ಲಿ ಜ್ಞಾನ ಇತ್ತು, ಅವರಲ್ಲಿ ಯೋಗ ಇತ್ತು, ಅವರಲ್ಲಿ ಸಮಾಜದ ಅನುಭವ ಇತ್ತು, ಅವರ ಪರಿಸ್ಥಿತಿಗಳು ಬಂದಿತ್ತು, ಒತ್ತಡಗಳು ಇತ್ತು. ಎಲ್ಲವನ್ನ ಎದುರಿಸಿ ಅವರು ಬಂದಿರೋದ್ರಿಂದ ಪರಿಪಕ್ವಗೊಂಡ ಹಣ್ಣಿನಂತೆ ಅನುಭಾವಿಗಳಾಗಿದ್ದರು. ಆದರೆ ಅನುಭವ ಜಾಸ್ತಿ 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 ಆಗಿದೆ ಅಂತಂದರೆ ಅರ್ಥ ಅವರು ಲೈಟ್ ಆಗ್ತಾ ಇರ್ತಾರೆ. ಅವರ ಕಣ್ಣಿನಲ್ಲಿ ಪವಿತ್ರತೆ ಇರುತ್ತೆ, ಹೃದಯ ನಿಷ್ಕಲ್ಮಶವಾಗಿರುತ್ತೆ, ಮನಸ್ಸು ಮಗಿಂತರ ಇರುತ್ತೆ, ಮಾತು ಮಧುರವಾಗಿರುತ್ತೆ, ಆದಷ್ಟು ಮೌನ ಜಾಸ್ತಿ ಆವರಿಸಿರುತ್ತೆ. ಈ ಲಕ್ಷಣಗಳು ಅನುಭವಿಯ ಲಕ್ಷಣ. ಆ ಥರ ನಾವು ಅನುಭವಿಗಳಾಗಬೇಕು ಅಂತಂದರೆ ನೋಡಿ ನೋಡದಂತೆ, ಕೇಳಿ ಕೇಳದಂತೆ, ಮಾಡಿ ಮಾಡದಂತೆ ಸಾಕ್ಷಿಯಾಗಿರಬೇಕು. ಅಂದರೆ ಅನುಭವದ ಪೆಟ್ಟುಗಳನ್ನು ತಿಂದಿರಬೇಕು. ಕಟು ಮಾತುಗಳ ನಿಂದನೆಯನ್ನು ಸ್ವೀಕಾರ ಮಾಡಿರಬೇಕು. ಜೀವನದ ಯಾವುದೇ ಶಾರೀರಿಕ ಸಂಬಂಧಿಕ ಪರಿಸ್ಥಿತಿಗಳನ್ನು ಎದುರಿಸಿರಬೇಕು. ಆಗ ಮಾತ್ರ ಒಬ್ಬ ಪರಿಪಕ್ವಗೊಂಡ ಜ್ಞಾನಿ ಅನುಭಾವಿಯಾಗಿ ಪರಿವರ್ತನೆಗೊಳ್ತಾನೆ. ಬರೀ ಜ್ಞಾನಿ ಒಂದು ದಿನ ಎಡಬಹುದು, ಬರೀ ಯೋಗಿ ಒಂದು ದಿನ ಬೇಜಾರಲ್ಲಿ ಬರ್ಬೋದು. ಆದರೆ ಒಬ್ಬ ಅನುಭಾವಿ ಯಾವತ್ತೂ ಸೋಲೋದಿಲ್ಲ, ಯಾವತ್ತೂ ಸಾಯೋದಿಲ್ಲ. ಅನುಭವಿಗೆ ಸಾವಿಲ್ಲ, ಸೋಲಿಲ್ಲ. ಹಾಗಾಗಿ ನಾವೆಲ್ಲರೂ ಅನುಭವಿ ಮೂರ್ತಿಗಳಾಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಕೂಡ ನಮ್ಮ ಕಲ್ಯಾಣಕ್ಕಲ್ಲದೆ ಬೇರೇನೂ ಇಲ್ಲ ಅನ್ನುವಂಥದ್ದು ಪರಿಪಕ್ವ ಆಗಬೇಕು. ಪ್ರತಿದಿನ ಪ್ರತಿ ಕ್ಷಣ ಆತ್ಮದ ಸ್ಮೃತಿಯಲ್ಲಿದ್ದು ಬಾಬಾರವರ ನೆನಪಲ್ಲಿ ಇರ್ತಾ ಕೋಟಿ ಕೋಟಿ ಧನ್ಯವಾದಗಳು ಬಾಬಾ, ಎಂಥ ಜ್ಞಾನವನ್ನು ಕೊಟ್ಟೆ ನೀನು. ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ತ್ರಿಲೋಕ ಜ್ಞಾನ, ತ್ರಿಕಾಲ ಜ್ಞಾನ. ಆಹಾ, ಇದು ಜಗತ್ತಿನ ಸರ್ವ ಗ್ರಂಥಗಳನ್ನು ಕೆದಕಿದ್ರು ನಮಗೆ ಸಿಗದೇ ಇರುವಂಥ ಜ್ಞಾನ ಭಂಡಾರವನ್ನು ನನಗೆ ಕೊಟ್ಟಿರುವ ಪುಣ್ಯಾತ್ಮ ಪರಮಾತ್ಮ. ಆದಿ ಮಧ್ಯ ಅಂತ್ಯ ತನ್ನ ಸಮಾನವಾಗಿ ನೋಡುವಂತಹ ದೃಷ್ಟಿಯನ್ನು ಕೊಟ್ಟ ದಿವ್ಯ ದೃಷ್ಟಿದಾತ ನನ್ನ ತಂದೆ ಪರಮಾತ್ಮ. ಇಡೀ ವಿಶ್ವ ಒಂದು ಕುಟುಂಬವನ್ನು ಕೂಡ ಸಹಿಸಿಕೊಳ್ಳದ ಹೃದಯದಲ್ಲಿ ಇಡೀ ವಿಶ್ವದವರೆಲ್ಲರನ್ನೂ ಕೂಡ ನನ್ನವರೆಂದು ಅಪ್ಪಿಕೊಂಡು ಒಪ್ಪಿಕೊಳ್ಳುವಂತಹ ಸುಮಧುರ ಭಾವವನ್ನು ಇರಿಸಿದ ಪುಣ್ಯಾತ್ಮ. ಹೃದಯವನ್ನು ಅಷ್ಟು ವಿಶಾಲ ಮಾಡಿದ
ಹೃದಯೇಶ್ವರ ನನ್ನ ತಂದೆ ಪರಮಾತ್ಮ. ನನ್ನ ಕಣ್ಣುಗಳಿಗೆ ಬರೀ ಸ್ಥೂಲ ಮಾತ್ರ ಕಾಣಿಸ್ತಾ ಇತ್ತು, ಸೂಕ್ಷ್ಮ ನಿರಾಕಾರವನ್ನು ಗೋಚರಿಸುವಂತೆ ಮಾಡಿದ ಪುಣ್ಯಾತ್ಮ. ನನಗೆ ಬರೀ ದೋಷಗಳೇ ಕೇಳಿಸ್ತಾ ಇತ್ತು, ಆರೋಪಗಳೇ ಕೇಳಿಸ್ತಾ ಇತ್ತು, ದುಃಖವೇ ಕೇಳಿಸ್ತಾ ಇತ್ತು, ಅಸತ್ಯವೇ ಕೇಳಿಸ್ತಾ ಇತ್ತು. ಈಗ ಕೇಳಿದುದೆಲ್ಲವೂ ಸತ್ಯ, ಕೇಳುವುದೆಲ್ಲವೂ ಪಾವನ, ಕೇಳುವುದೆಲ್ಲವೂ ಕೂಡ ಸುಖಮಯವಾಗಿರುವಂಥ ಕರ್ಣಗಳನ್ನು ನೀಡಿದ ಪುಣ್ಯಾತ್ಮ ಪರಮಾತ್ಮ. ಎಷ್ಟು ಅದ್ಭುತ ಆನಂದ ಇದೆ ಇದು, ಎಷ್ಟು ಅತೀಂದ್ರಿಯ ಸುಖ ಇದೆ ಇದರಲ್ಲಿ. ಆದರೆ ಇದು ಯಾವುದು ಕೂಡ ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ. ಬರೀ ಡೈಲಿ ರುಟೀನ್ ಒಂದು ಸಂಪ್ರದಾಯವಾದಿಗಳಾಗ್ಬಿಡ್ತಿದ್ದೀವಿ. ಒಂದಷ್ಟು ಜ್ಞಾನಕ್ಕೆ ಕೇಳು, ಒಂದಷ್ಟು ಯೋಗ ಮಾಡು, ಒಂದಷ್ಟು ಏನೋ ಕೆಲಸ ಮಾಡು, ಮುಗಿದೋಯ್ತು. ರುಟೀನ್ ಆಳೆ ತಿರುವಾಕಿದಂತೆ ಪುಸ್ತಕದಲ್ಲಿ ನಮ್ಮ ಜೀವನದ ಒಂದೊಂದು ದಿನಗಳನ್ನು ತಿರುತ್ತಾ ಬರ್ತಾ ಇದ್ದೀವಿ ಹೊರತಾಗಿ ಅದರೊಳಗಡೆ ಏನಿದೆ ಅಂತ ಅನುಭವ ಮಾಡಲಿಕ್ಕೆ ನಮಗೆ ಯಾರಿಗೂ ಇಷ್ಟ ಇಲ್ಲ. ಕೆಲವ್ರ ಕೈಗೆ ಪುಸ್ತಕ ಕೊಡಿ, ಹಿಂಗೆ ತಿರುವಾಕಿ ಹಿಂಗೆ ನೋಡಿ ಹಿಂಗೆ ಮುಚ್ಚಿಟ್ಟು ಬಿಡ್ತಾರೆ, ಮುಗೀತು. ಆದರೆ ಅನುಭವಿಸಬೇಕು ಅನ್ನುವಂಥ ಮನುಷ್ಯನ ಕೈಗೆ ಒಂದು ಪುಸ್ತಕ ಸಿಕ್ಕರೆ ಒಂದೊಂದು ಪುಟವನ್ನು ತೆಗಿಬೇಕು ಅಂದ್ರೆ 10 ಸಲ ಯೋಚನೆ ಮಾಡಿ ಅದರೊಳಗಡೆ ಏನಿದೆ ಎಲ್ಲ ನೋಡ್ಕೊಳ್ತಾನೆ. ಬರೀ ಒಂದು 3 ಅಕ್ಷರ ಬರೆದಿರುವ ಒಂದೇ ಒಂದು ಶಬ್ದ ಇದ್ರೂ ಅದನ್ನು ನೀಟಾಗಿ ನೋಡ್ತಾನೆ, ಅದನ್ನ ಅನುಭವದಲ್ಲಿ ತಂದು ಇನ್ನೊಂದು ಪೇಜನ್ನು ತಿರುಗುತ್ತಾನೆ. ಈತ ಅನುಭಾವಿ. ಅನುಭವಿಸುವ ಹೃದಯ ಶ್ರೀಮಂತವಾಗಿರಬೇಕು. ಅನುಭವಿಸುವ ಹೃದಯ ಬಡವವಾಗಿದ್ದು ಹೊರಗಡೆ ಸಿರಿ ಸಂಪತ್ತಿನಿಂದ ತುಂಬಿದವರು ಶ್ರೀಮಂತರಲ್ಲ. ಒಳಗಡೆ ಅನುಭವಿಸುವ ಹೃದಯ ಆಸಕ್ತಿ ಉಳಿದುಕೊಂಡಿರುವ ಆತನೇ ನಿಜವಾದ ಶ್ರೀಮಂತನಾಗ್ತಾನೆ. ಹಾಗಾಗಿ ನಾವು ಹೃದಯ ಶ್ರೀಮಂತರಾದಾಗ ನಾವು ಒಂದೊಂದು ದಿನವನ್ನು ಕೂಡ, ಒಂದೊಂದು ಕ್ಷಣವನ್ನು ಕೂಡ ಬಹಳ ಪವಿತ್ರವಾಗಿ, ಅರ್ಥಪೂರ್ಣವಾಗಿ ನಾವು ಅನುಭವದಿಂದ ಆನಂದಿಸುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಡ್ರಾಮಾದಲ್ಲಿ ಬರುವಂಥ, ನನ್ನ ಪಾತ್ರದಲ್ಲಿ ಬರುವಂಥ ಯಾವುದೇ ಪರಿಸ್ಥಿತಿಗಳು ಕೂಡ ನನಗೆ ಅದು ಕೇಡನ್ನು ಉಂಟು ಮಾಡಲಿಕ್ಕಲ್ಲ, ಅದು ಕಲ್ಯಾಣವನ್ನು ಉಂಟು ಮಾಡಲಿಕ್ಕೆ, ನನಗೆ ಪಾಠವನ್ನು ಕಲಿಸಿ ಅನುಭವಿಯನ್ನಾಗಿ ಮಾಡಲಿಕ್ಕೆ, ನನ್ನನ್ನು ಗಟ್ಟಿಗೊಳಿಸಲಿಕ್ಕೆ ಬರ್ತಾ ಇದೆ ಅನ್ನುವಂಥ ಒಂದು ಶಿಕ್ಷಕನ ರೂಪದಲ್ಲಿ ನೋಡಿ ನಾವೆಲ್ಲರೂ ಅನುಭವಿ ಮೂರ್ತಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚಾ, ಓಂ ಶಾಂತಿ.